ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಹೋಪ್ ನೀವೆಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ. ಸೊ ತುಂಬ ದಿನಗಳೇ ಆಗೋಯ್ತು, ತುಂಬ ಲಾಂಗ್ ಗ್ಯಾಪ್ನ ತೊಗೊಂಡೆ ಅಂತ ಅನಿಸುತ್ತೆ. ಆ್ಯಂಡ್ ಸೊ ಮತ್ತೆ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಯೂಟ್ಯೂಬ್ ಚಾನಲ್ಲೇ ಬೇಡ, ಬಿಟ್ಬಿಡೋಣ ಅಂತ ಅಂದ್ಕೊಂಡಿದ್ದೆ. ಏನೋ ಗೊತ್ತಿಲ್ಲ, ಮತ್ತೆ ಸ್ಟಾರ್ಟ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಸೊ ಎಲ್ರದ್ದು ಸಪೋರ್ಟ್ ನನಗೆ ಬೇಕು. ಎಲ್ಲರೂ ನನ್ನ ಚಾನಲ್ಗೆ ಮುಂಚೆ ಹೇಗೆ ಸಪೋರ್ಟ್ ಮಾಡಿದ್ರಿ ಹಂಗೆ ಸಪೋರ್ಟ್ ಮಾಡಿ. ಆ್ಯಂಡ್ 1 ಸಬ್ಸ್ಕ್ರೈಬರ್ಸ್ ಕೂಡ ಕಡಿಮೆ ಆಗಿಲ್ಲ ನನ್ನ ಚಾನಲಲ್ಲಿ. ಆ್ಯಂಡ್ ಎಷ್ಟೋ ಜನ ನನ್ನನ್ನು ಕೇಳಿದ್ದೀರಾ, ಯಾಕೆ ಬಿಟ್ರಿ ಮಾಡಿಲ್ಲ ಅಂತ. ನನ್ನ ಫ್ರೆಂಡ್ಸ್ ಆಗಿರ್ಬೋದು, ತುಂಬ ಜನ ಕೇಳಿದ್ದೀರಾ. ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಎಷ್ಟೋ ಜನ ನನಗೆ ಮೋಟಿವೇಟ್ ಕೂಡ ಮಾಡಿದ್ದಾರೆ, ಮಾಡು ಅಂತ. ಎಕ್ಸ್ಪೆಷಲಿ ಪವನ್ನು, ಮಾಡು ಏನಕ್ಕೆ ಬಿಟ್ಬಿಟ್ಟೆ, ಚೆನ್ನಾಗಿ ವ್ಯೂಸ್ ಎಲ್ಲ ಬರ್ತಿತ್ತಲ್ಲ ಅಂತ. ಡ್ಯೂ ಟು ಸಮ್ ರೀಸನ್ಸ್ ನಾನು ಬೇಡ ಅಂತ ಸ್ಟಾಪ್ ಮಾಡಿದ್ದೆ. ಬಟ್ ನಾನಿಲ್ಲಿ ಪೋಸ್ಟ್ ಹಾಕಿರೋ ಥರನೇ ಎವ್ರಿಥಿಂಗ್ ಹ್ಯಾಪನ್ಸ್ ಫಾರ್ ಎ ರೀಸನ್ ಅಷ್ಟೇ. ಸೊ ನಾನು ಇನ್ಮೇಲೆ ಯೂಟ್ಯೂಬ್ ಮತ್ತೆ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡಿದ್ದೀನಿ. ಒಳ್ಳೊಳ್ಳೆ ಕಂಟೆಂಟ್ಸ್ನ ಕೊಡಬೇಕಂತ ಅಂದ್ಕೊಂಡಿದ್ದೀನಿ. ಸೊ ನೀವೆಲ್ಲರೂ ನನಗೆ ಸಪೋರ್ಟ್ ಮಾಡ್ತೀರಾ ಅಂತ ನಂಬಿಕೆ ಇದೆ. ಎಷ್ಟೊಂದು ಒಳ್ಳೊಳ್ಳೆ ವ್ಲಾಗ್ಸ್ ಮಿಸ್ ಮಾಡಿಕೊಂಡೆ, ಮಾಡೋಕ್ಕೆ ಆಗಿಲ್ಲ, ಮಾಡಿಟ್ಕೊಳ್ಳೋಕ್ಕೂ ಆಗಲಿಲ್ಲ. ಏನೋ ಒಂಥರ ಸ್ಟಾರ್ಟ್ ಮಾಡ್ತಾಯಿದ್ದೆ, ಮಾಡೋಣ ಅಟ್ಲೀಸ್ಟ್ ವೀಡಿಯೋಸ್ ಮಾಡಿ ಇಟ್ಕೊಳ್ಳೋಣ, ಬೇಕಾದಾಗ ಎಡಿಟ್ ಮಾಡಿ ಹಾಕೋಣ ಅಂತ. ಬಟ್ ಅದು ಆಗ್ತಿರ್ಲಿಲ್ಲ. ಈ ನಡುವೆ ಮಾಡೋಣ ವೀಡಿಯೋಸ್ ಮತ್ತೆ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡೆ. ನನ್ನ ಬರ್ಡೇ ವ್ಲಾಗ್ಸ್ ಆಗಿರ್ಬೋದು, ಮತ್ತು ಆಚೆ ತುಂಬ ಓಡಾಡಿರೋದು ಯಾವುದೂ ನಾನು ವ್ಲಾಗ್ ಮಾಡ್ಕೊಳಕ್ಕಾಗಲಿಲ್ಲ. ಸೊ ಒಂದೊಳ್ಳೆ ಯೂಸ್ಫುಲ್ ವ್ಲಾಗ್ ಜೊತೆಗೆ ಮತ್ತೆ ಕಮ್ಬ್ಯಾಕ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಸೊ ಎಲ್ಲರೂ ನನ್ನ ಸಪೋರ್ಟ್ ಮಾಡಿ. ಆ್ಯಂಡ್ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಲೇ ಹಾಗೆ ನೋಡ್ತಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಆ್ಯಂಡ್ ನನ್ನ ಚಾನಲಲ್ಲಿ ತುಂಬ ಯೂಸ್ಫುಲ್ ಇನ್ಫಾರ್ಮೇಷನ್ ಇದೆ, ಅದನ್ನು ಕೂಡ ಒಂದು ಸತಿ ಚೆಕ್ ಮಾಡಿ ಅಂತ ಹೇಳ್ತಾ, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.